ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದರಂತೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಇವತ್ತು ಸಿಕ್ಕಿರುವ ಟ್ವಿಸ್ಟ್ ಏನು ಅಂದ್ರೆ ಸಚಿನ್ ಗುತ್ತಿಗೆದಾರ ಅಲ್ಲ ಅನ್ನೋ ಅಂಶ. ಪಬ್ಲಿಕ್ ಟಿವಿಗೆ ಸಚಿನ್ ಕುಟುಂಬ ಈ ಬಗ್ಗೆ ಮಾತನಾಡಿದ್ದಾರೆ. ಕಲಬುರಗಿಯ ಸಚಿನ್ ಕಚೇರಿಯಲ್ಲಿ ಈಗಾಗಲೇ ಬೀಗವನ್ನ ಹಾಕಲಾಗಿದೆ. ಅಲ್ಲಿದ್ದಂತಹ ಪ್ರತಿಯೊಂದನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. 2 ಲ್ಯಾಪ್ಟಾಪ್, ಐಫೋನ್, ದಾಖಲೆ ಏನಾದವು ಅಂತ ಸಚಿನ್ ಸಹೋದರಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೇಸ್ ಮುಚ್ಚಾಕುವಂತಹ ಹುನ್ನಾರ ಸರ್ಕಾರವೇ ವ್ಯವಸ್ಥಿತವಾಗಿ ಈ ಕುತಂತ್ರದಲ್ಲಿ ಭಾಗಿಯಾಗಿದೆ ಅನ್ನೋ ಆರೋಪವನ್ನ ಮಾಡಲಾಗಿದೆ. ಜೊತೆಗೆ ಸಿಐಡಿ ತನಿಖೆ ಬೇಡ, ನಮಗೆ ಸಂಪೂರ್ಣ ವಿಶ್ವಾಸ ಇರಬೇಕು ಅನ್ನೋದಾದ್ರೆ, ಅವರು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಅನ್ನೋದಾದ್ರೆ ಬಂದಿರೋ ಆರೋಪವನ್ನ ಸಿಬಿಐ ತನಿಖೆ ಮೂಲಕವೇ ಎದುರಿಸಲಿ ಅನ್ನುವಂತಹ ಸವಾಲನ್ನ ಮೃತ ಸಚಿನ್ ಸಹೋದರಿ ಸುರೇಖಾ ಅವರು ಮಾಡಿದ್ದಾರೆ. ಬೀದರ್ನ ಸಚಿನ್ ಏನು ಒಂದು ಇವಾಗ ಗುತ್ತಿದಾರ ಆತ್ಮಹತ್ಯೆ ಪ್ರಕರಣ ಏನಿದೆ ಅದು ಈಗ ಗುತ್ತಿದಾರ ಅಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಏನೊಂದು ಅವ್ರ ಫ್ಯಾಮಿಲಿ ಇದೆ, ಒಂದು ರೀತಿಯ ಈಗಾಗಲೇ ಒಂದು ರೀತಿಯ ನ್ಯಾಯಕ್ಕಾಗಿ ಏನು ಮೊರೆ ಇಡ್ತಾ ಇರುವಂಥದ್ದು. ಆದರೆ ಒಂದು ರೀತಿಯ ಈಗ ಏನೋ ಒಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ, ಅದು ಒಂದು ರೀತಿಯ ಇದನೋ ಇಲ್ಲೋ ಅನ್ನುವಂಥದ್ದು ಅವ್ರಿಗೂ ಕೂಡ ಒಂದು ರೀತಿಯ ಆಘಾತ ಆಗ್ತಿರುವಂಥದ್ದು. ಯಾಕಂದರೆ ಪ್ರಕರಣವನ್ನು ಏನು ಒಂದು ರೀತಿಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಾ ಇರೋದು. ಹಾಗಾಗಿ ಒಂದು ರೀತಿಯ ಏನು ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ತೋರಿಸ್ತಲ್ಲ. ಹಾಗಾಗಿ ಅವ್ರನ್ನೇ ಕೇಳೋಣ ಏನು ಆಗಿದೆ ಆ್ಯಕ್ಚುಲಿ ಅನ್ನುವಂಥದ್ದು. ಮೇಡಮ್, ಈಗ ಪ್ರಮುಖವಾಗಿ ಏನು ಸಚಿನ್ ಸೂಟೆಡ್ ಮಾಡ್ಕೊಂಡಿದ್ದಲ್ಲ, ಸೊ ಆ ಟೈಮಲ್ಲಿ ಈಗ ಗುತ್ತಿದಾರ ಅನ್ನುವಂಥದ್ದು, ಈಗ ಗುತ್ತಿದಾರ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಏನಂತೀರಿ ಇದು ಗುತ್ತಿದಾರ ಅಲ್ಲ ಅಂತ ಹೇಳ್ತಾರೆ? ನಾವು ಫಸ್ಟಿಗೂ ಹೇಳಿವ್ರಿ, ಅವ್ರ ಡೆಟ್ ನೋಡಿದಾಗ ಏನ್ ವರ್ಕ್ ಮಾಡ್ತಾನಂತ ಪೂರಾ ಡೀಟೇಲ್ ಆಗಿ ಬರ್ದನ್ರಿ. ಅವಾಗ ಗುತ್ತಿಗೆದಾರ ಆಗಿ ವರ್ಕ್ ಮಾಡ್ತಾನಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್. ಆಯ್ತು, ಅವತ್ನು ಗುತ್ತಿಗೆದಾರ ಸಂಘದವ್ರು ಕೇಳಿದ್ರಿ ನಮಗ ಅವ್ನ್ ಏನಾದ್ರು ಲೈಸೆನ್ಸ್ ಇತ್ತಂದ್ರ ಸರ್ ನಮಗ್ ಗೊತ್ತಿಲ್ಲ ರೀ, ಅವ್ನ್ ಏನ್ ವರ್ಕ್ ಮಾಡ್ತೀನಿ ಎಲ್ಲ ಗುಲ್ಬರ್ಗಾ ಆಫೀಸ್ದಾಗ ಅದ, ಅದು ಆಫೀಸ್ ಇವಾಗ ಡಿಸ್ಟ್ರಾಯ್ ಮಾಡ್ಯಾರ ಅಂತ ಅವತ್ನು ಹೇಳಿ ಸರ್, ಇವತ್ನು ಹೇಳತ್ತೀವ್ರಿ. ಅವ್ನ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಿದ್ದು ಅಂದ್ರೆ ಗುಲ್ಬರ್ಗಾಕ್ಕೆ ಇದ್ದು ಸರ್ ಅಷ್ಟೇ. ಅವ್ನ ಹತ್ರ ಲೈಸೆನ್ಸ್ ಇತ್ತು ಇಲ್ಲೋ ಅದು ನಮಗ್ ಗೊತ್ತಿಲ್ಲ ಸರ್. ಸರ್ ಅದೇ ರೀ, ಡೇ ಬೈ ಡೇ ಏನ್ ಮಾಡ್ಲತ್ತಾರ ಗೊತ್ತದ ರೀ ಸರ್. ಇವತ್ ಲೈಸೆನ್ಸ್ ಇಲ್ಲ ಅಂತಾರೀ, ನಾಳೆಗೆ ಅದು ಹ್ಯಾಂಡ್ ರೈಟಿಂಗ್ ಇಲ್ಲ, ರಾಜರ್ ಕಪ್ನೂರ್ ಜೊತೆ ಕೆಲಸನೇ ಮಾಡಿಲ್ಲ, ಅಥವಾ ಹುಮ್ನಾಬಾದ್ದಾಗೆ ಕೆಲಸ ಮಾಡಿಲ್ಲ ಅಂತ ಹುಟ್ಟಾಕ್ತಾರ್ರಿ. ಸರ್ಕಾರ ಅವ್ರದೇ ಅದ ಸರ್, ಈಗ ಏನ್ ಬೇಕಾದ್ರೂ ಮಾಡ್ತಾರ್ರಿ. ನಮ್ ಟೋಟಲಿ ಕೇಸ್ ಮುಚ್ಚಾಕ್ಬೇಕಂತ ನೋಡ್ಕೊಳತ್ತಾರ ಸರ್. ಅದಕ್ಕೋಸ್ಕರ ನಮಗ್ ಸರ್ಕಾರ ಮೇಲೆ ನಂಬಿಕೆನೇ ಉಳಿದಿಲ್ಲ ಸರ್. ನಮಗ ಕೇಂದ್ರ ಸರ್ಕಾರದಿಂದ ಸಿಬಿಐ ತನಿಖೆ ಆಗ್ಬೇಕಂತ ನಿಮ್ ಮೂಲಕ ಕೇಳ್ಕೊತೀನಿ ಸರ್ ಅಷ್ಟೇ. ಇನ್ನು ಬಂದಿಲ್ಲ ಸರ್, ಅವ್ರು ಏನು ಅಪ್ಡೇಟೇ ಕೊಡ್ಲತ್ತಿಲ್ರ. ಡೆತ್ ಆಯ್ತಿಲ್ಕೆ ಅವ್ನ ಹತ್ರ ಏನೇನವ ಅಂತ ಅವ್ರು ನಮಗ್ ರಿಸೀವ್ಡ್ ಕಾಪಿ ಕೊಡ್ಬೇಕಿತ್ತಂತ ಅದನ್ನು ಕೂಡ ಕೊಟ್ಟಿಲ್ರಿ ಅವ್ರು ನಮಗ್. ಇನ್ನ ತಕ್ಕ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ಯದ ನಿಮ್ ತಮ್ಮಂದಂತೂ ಕೂಡ ನಮಗ್ ಇನ್ಫಾರ್ಮ್ ಮಾಡಿಲ್ಲ ಅಂದ್ಮೇಲೆ ಅವ್ರು ಯಾವ ತರದಾಗ ನಂಬೇಕ್ರಿ ನಾವು ಹೇಳ್ರಿ? ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ನೀವು ಮಾಡ್ಬೇಕಲ್ರಿ. ಕೇಸ್ ಯಾರು ಹಾಕ್ಯಾರ? ನಾವ್ ಹಾಕಿವಿ, ಸರ್ಕಾರ ಹಾಕ್ಯಾರ ಅವ್ರ ಮೇಲೆ ಕೇಸ್ ನಾವ್ ಹಾಕಿ ಅಂದ್ಮೇಲೆ ನಮಗ್ ಅಪ್ಡೇಟ್ ಕೊಡ್ಬೇಕಾ ಇಲ್ಲ? ನೀವು ಕೊಟ್ಟಿಲ್ಲ ಸರ್. ಇನ್ನ ಅವ್ರು ಬರ್ತಾರ ಅಂತ ಅಷ್ಟೇ ಗೊತ್ತಾಗ್ಯದ, ಇನ್ನೂ ತಕ್ಕ ಕಾಲ್ ಬಂದಿಲ್ರಿ ನಮಗೂ. ಬರ್ತಾರೋ ಬಿಡ್ತಾರೋ ಏನ್ ಕೇಳತ್ತಾರೋ, ಟೋಟಲಿ ಕೇಸ್ ಮುಚ್ಚಾಕ್ಬೇಕಂತ ನೋಡ್ಲತ್ತಾರ ಸರ್. ಅದಕ್ಕೆ ನಮಗೆ ಇಲ್ಲಿ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ನಾವು ಏನಂತೀವಿ, ಸಿಬಿಐ ತನಿಖೆ ಮಾಡಕ್ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಸರ್. ಈಗ ಲೈಸೆನ್ಸ್ ಬಗ್ಗೆ ಮೇಡಮ್, ಲೈಸೆನ್ಸ್ ಅಲ್ಲಿ ದಾಖಲೆಗಳು ಇಲ್ಲಿ ಮನೆ ಇತ್ತ ಇಲ್ಲ ಅಲ್ಲಿ ಅವ್ರ ಕಚೇರಿ ಗುಲ್ಬರ್ಗ ಇದ್ವು? ಕಚೇರಿದಾಗೆ ಇದ್ದು ಸರ್, ಹೋಮ್ದಾಗ ಮನೆದಾಗ ಏನೂ ಇರ್ಲಿಲ್ಲನೇ ಸರ್. ಏನ್ ಡಾಕ್ಯುಮೆಂಟ್ಸ್ ಇದ್ದು ಎಲ್ಲ ಅಲ್ಲೇ ಇದ್ದು ಸರ್. ಲೈಸೆನ್ಸ್ ಅಂತ ಇಲ್ಲ, ಅವ್ನ್ ಎಲ್ಲ ಏನ್ ವರ್ಕ್ ಅವೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲೇ ಇದ್ದು ಸರ್. ಮನೆಯಲ್ಲಿ ಏನು ಇಲ್ಲ ಸರ್. ಗುಲ್ಬರ್ಗಾದಾಗ ವರ್ಕ್ ಮಾಡಿದ್ದೆಲ್ಲ ಅಲ್ಲೇ ಇದ್ದವ್ರಿ. ಖಾಲಿ ಮಾಡ್ಯಾರಂತ ಅವ್ರೇ ಖುದ್ದಾಗ ನಮ್ಮ ಮನೆಗ್ ಬಂದ್ ಹೇಳ್ಯಾರ್ರಿ. ಏನ್ ಮಾಡ್ಯಾರೋ ಗೊತ್ತಿಲ್ಲ ಸರ್. ಅಲ್ಲಿಂದ ಎಲ್ಲ ನಾವ್ ಖಾಲಿ ಮಾಡ್ಸಿ ರೂಮ್ ಅಂತ ಹೇಳ್ಬಿಟ್ಟಾರಿ. ಅಂದ್ಮೇಲೆ ಗೊತ್ತಾಯ್ತ್ರಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ಯಾರ ಅಂತ ಅರ್ಥ ರೀ, ಮತ್ತೇನಿಲ್ಲ. ಡಾಕ್ಯುಮೆಂಟ್ಸ್ ರೀ ಸರ್. ಅದೇ ಅಷ್ಟೇ ಯಾಕ್ರಿ, ಅವ್ನ್ ಐಫೋನ್ ಕಸ್ಕೊಂಡ್ರಿ, ಐಫೋನ್ ಟ್ರ್ಯಾಕ್ ಮಾಡ್ಬೇಕಿತ್ರಿ. ಇನ್ನು ಅದ್ರದ್ದು ಬಿ ಏನ್ ಬಿ ಅಪ್ಡೇಟ್ ಕೊಟ್ಟಿಲ್ರಿ ಅವ್ರು. ಐಫೋನ್ ಎಲ್ಲದಂತೂ ಗೌರ್ಮೆಂಟ್ ಇನ್ನ ಪೊಲೀಸರು ಅಪ್ಡೇಟ್ ಕೊಟ್ಟಿಲ್ರಿ ನಮಗೇನು. ಅವ್ನ ಐಫೋನ್ ಸಿಕ್ಕ್ಯದ ಇಲ್ಲದ ಇವ್ರ ಹತ್ರ ಅದ ಅಂತ ಟೋಟಲಿ ಅವ್ರು ಏನೋ ಇನ್ಫಾರ್ಮೇಶನ್ ಕೊಡ್ಲತ್ತಿಲ್ರಿ. ಅಂದ್ಮೇಲೆ ನಾವ್ ಹೆಂಗ್ ನಂಬೇಕ್ರಿ ಗೌರ್ಮೆಂಟಿಗೆ? ಈಗ ನಮಗ್ ಬ್ಯಾಡ್ರಿ, ಸಿಬಿಐ ತನಿಖೆ ಬೇಕೇ ಬೇಕು ಸರ್. ಅವ್ರು ಯಾರೇ ಆಗ್ಲಿ ನಮಗೇನು ಅವ್ರು ಹೇಳಂಗೆ ಇಲ್ಲ. ಈಗ ಸಿಬಿಐ ತನಿಖೆ ಆಗತಕ್ಕ ನಾವು ಸುಮ್ಮನೆ ಕೊಡಂಗಿಲ್ಲ ರೀ. ಇನ್ನೊಂದ್ ಸ್ವಲ್ಪ ದಿನದಾಗ ಆಯ್ತ್ರಿ, ಈಗ 8 ದಿನ ಆಯ್ತು, ಇನ್ನೊಂದ್ 2 ದಿನದಾಗ ಮುಚ್ಚೆ ಹಾಕ್ತಾರಂತ ಅನ್ಸ್ಲತ್ತದ್ರಿ ನಮಗೆ. ಕೇಸೇ ಮುಚ್ಚೆ ಹಾಕಕ್ ವೇದಕ್ ತಂದ್ ಬಿಟ್ಟಾರ್ರಿ. ತನಿಖೆ ಜಲ್ದಿ ಆಗ್ಬೇಕು ಸರ್. ಆರೋಪಿಗಳು 7-8 ದಿನ ಹೊರಗಿದ್ಮೇಲೆ ಅವ್ರು ಎಲ್ಲಾನೇ ಪ್ರೂಫೇ ಏನು ಡಿಸ್ಟ್ರಾಯ್ ಮಾಡ್ಬಿಡ್ತಾರೆ ಸರ್. ಅವ್ನ್ ಏನ್ ಬಿ ಪ್ರೂಫ್ ಡಿಸ್ಟ್ರಾಯ್ ಮಾಡ್ಬೋದ್ರಿ. ಅವ ಇಲ್ಲಂತೆ ಹುಟ್ಟಿಸ್ಬೋದ್ರಿ. ಸರ್ಕಾರ ಅವ್ರ ಕೈದಾಗದ. ಅವ ಹುಟ್ಟಿಲ್ಲ ಅಂತ ಹುಟ್ಟಿಸ್ಬೋದು. ಇನ್ನೊಂದ್ ಸ್ವಲ್ಪ ದಿನದಾಗ ಆ ಡೆಡ್ ಬಾಡಿನೇ ಅವ್ನ್ ಇದ್ದಿಲ್ಲ ಅಂತ ಹುಟ್ಟಿಸ್ಬೋದು. ಹೇಳಕ್ ಆಗ್ತದೇನ್ರಿ ಅವ್ರದ್ದು? ಏನಾರ ಈಗ 7 ದಿನ ಹೊರಗೆ ಉಳಿದ್ಮೇಲೆ ಅವ್ರು ಏನ್ ಬಿ ಮಾಡ್ಬೋದ್ರಿ ಸರ್. ನಮಗ್ ಯಾರ್ದು ಇಲ್ಲ ರೀ. ನಾವ್ ಮೊದಲಿನ ಹಿಡಿದು ಒಂಟಿಯಾಗಿ ನಿಂತಿದ್ದೇವೆ. ಎಲ್ಲರೂ ಸಹಾಯಕ್ ಬಂದಾರ, ಇಲ್ಲ ಅಂತ ಹೇಳತ್ತಿಲ್ಲ ಸರ್. ಇವಾಗ್ನು ನಾವು ಟ್ರೈ ಮಾಡ್ತೀರಿ ನಮ್ ಪರವಾಗಿ ನಾವು ಸಿಬಿಐ ತನಿಖೆ ಬೇಕಂತ.
ನಾವು ಯಾರಿಗೂ ಅಂದಿಲಿಕ್ಕೆ ಗುತ್ತಿಗೆದಾರ ಸಂಘದವ್ರು ಬಂದು ನಮಗೆ ಸಹಾಯ ಮಾಡ್ರ ಅಂತ ಅವ್ರಾಗೆ ತಿಳ್ಕೊಂಡು ಗುತ್ತಿದಾರ ಅಂತ ತಿಳ್ಕೊಂಡು ಸಹಾಯಕ್ಕೆ ಬಂದಾರ ಸರ್. ಒಪ್ಕೋತೀನಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ. ಆದರೂ ಏನದ ರೀ, ನಾವು ಅವ್ನಿಗೆ ಲೈಸೆನ್ಸ್ ಇತ್ತು, ಇವಾಗ ಸುಳ್ಳು ಹೇಳ್ತೀವಿ ಅಂತ ಏನೂ ಇಲ್ಲ ಸರ್. ಅವತ್ನೂ ಹೇಳಿದೇವು ಅವ್ನ ಹತ್ರ ಲೈಸೆನ್ಸ್ ಇತ್ತು ಇಲ್ಲ ಅಂತ ಅವತ್ನೂ ಹೇಳಿದೇವ್ರಿ. ಅವ್ನ ಹತ್ರ ಲೈಸೆನ್ಸ್ ಅದಾನೋ ಇಲ್ಲೋ ನಮಗೂ ಗೊತ್ತಿಲ್ಲ ಸರ್. ಅವ್ನ ಏನು ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗಾ ಆಫೀಸ್ದಾಗ ಇದ್ದು ಅಂತ ಹೇಳಿವಿ ಸರ್. ನ್ಯಾಯ ಬೇಕು ಸರ್. ಅವತ್ತಿನ ಹಿಡಿದು ಕೇಳತ್ತೀವಿ ಸರ್ CBI ತನಿಖೆ. ನಮಗ್ ನ್ಯಾಯ ಬೇಕ್ರಿ. ಯಾವ ಸರ್ಕಾರ ಯಾಕೆ ಹೇಳ್ತಿದ್ರಿ ನಮಗೆ ಇದೇ ತನಿಖೆ ಆಗ್ಬೇಕಂತ ಅವ್ರು ಯಾರು ಹೇಳೋರಿ? ನಮಗ್ ನ್ಯಾಯ ಬೇಕಲ್ರಿ. ನೀವು ತಪ್ಪಿಸ್ತಾರಿಲ್ಲ ಮೇಲೆ ಯಾವ ನ್ಯಾಯಕ್ಕೆ ಯಾಕೆ ಅಂಜಿಲ್ಲತ್ತೀರಿ ನೀವು? ಆಗ್ಲಿ CBI ತನಿಖೆ ಆಗ್ಲಿ, ತಪ್ಪಿಸ್ತಿರಲ್ಲಲ್ರಿ, ತನಿಖೆ ಆಗ್ಲಿ, ಮುಂದೆ ಬರ್ರಿ, ಅಷ್ಟೇ ರೀ ಸರ್. ನಮ್ದು ಇದು ಪ್ರಮುಖವಾಗಿ ಏನೋ ಒಂದು ರೀತಿಯ ಸಚಿನ್ ಏನು ಸೂಸೈಡ್ ಮಾಡ್ಕೊಂಡ್ರೆ ಅವರ ಒಂದು ಕುಟುಂಬಸ್ಥರ ಮಾತಂತ ಹೇಳ್ಬೋದು. ಪ್ರಮುಖವಾಗಿ ಏನು ಒಂದು ಈಗ ಗುತ್ತೇದಾರ ಹೌದು ಅಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದು ಸಂಪೂರ್ಣವಾಗಿ ಇಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ದಾಖಲೆಗಳಿರಲಿಲ್ಲ. ಎಲ್ಲ ಕಲಬುರಗಿಯ ಕಚೇರಿಯಲ್ಲಿ ದಾಖಲೆಗಳಿದ್ದು. ಅಲ್ಲಿ ಒಂದು ಕಪ್ನೂರು ರಾಜು ಕಪ್ನೂರು ಮತ್ತು ಅವರೆಲ್ಲ ಎಲ್ಲನೂ ಖಾಲಿ ಮಾಡಿದೆ ಅನ್ನುವಂಥದ್ದು. ಅಲ್ಲಿ ಏನು ಡಾಕ್ಯುಮೆಂಟ್ಸು ಏನು ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ ಅನ್ನುವಂಥದ್ದನ್ನು ಅವರೀಗ ಅನುಮಾನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಗುಪ್ಪಿಗುಡ್ಡ, ಪಬ್ಲಿಕ್ TV, ಬೀದರ್.